ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಸೌಭಾಗ್ಯ ಯೂಟ್ಯೂಬ್ ಚಾನಲ್. ನೀವು ಕೆಲಸ ಮಾಡದೆ ಕುಳಿತುಕೊಂಡರೆ ಏನಾಗುತ್ತದೆ ಗೊತ್ತಾ? ಕೂತು ಉಣ್ಣುವವನಿಗೆ ಕುಡಿಕೆ ಹೊನ್ನು ಸಾಲದು. ಈ ಗಾದೆಯ ಅರ್ಥವೇನೆಂದರೆ, ಕೆಲಸ ಮಾಡದೆ ಸುಮ್ಮನೆ ಕೂತು ತಿನ್ನುವವನಿಗೆ ಎಷ್ಟು ದೊಡ್ಡ ಸಂಪತ್ತು ಇದ್ದರೂ ಅದು ಎಂದಿಗೂ ಸಾಕಾಗುವುದಿಲ್ಲ. ಇಲ್ಲಿ ಕುಡಿಕೆ ಹೊನ್ನು ಎಂದರೆ ತುಂಬ ಹೆಚ್ಚಿನ ಧನ ಸಂಪತ್ತು. ಆದರೆ ದುಡಿಮೆ ಇಲ್ಲದೆ ಖರ್ಚು ಮಾಡುತ್ತಾ ಇದ್ದರೆ ಆ ಸಂಪತ್ತು ನಿಧಾನವಾಗಿ ಕಡಿಮೆಯಾಗುತ್ತಾ ಕೊನೆಗೆ ಮುಗಿದು ಹೋಗುತ್ತದೆ. ಮಾನವನ ಜೀವನದಲ್ಲಿ ಶ್ರಮಕ್ಕೆ ಅತ್ಯಂತ ಮಹತ್ವವಿದೆ. ದುಡಿಯುವವನು ತನ್ನ ಅಗತ್ಯಗಳನ್ನು ಪೂರೈಸುವುದಷ್ಟೇ ಅಲ್ಲ, ಭವಿಷ್ಯಕ್ಕಾಗಿ ಸಂಗ್ರಹವೂ ಮಾಡಬಹುದು. ಆದರೆ ಕೆಲಸ ಮಾಡದೆ ಸುಮ್ಮನೆ ಇರುವವನು ತನ್ನ ಬಳಿ ಇರುವ ಹಣವನ್ನೇ ನಂಬಿಕೊಂಡು ಬದುಕಲು ಯತ್ನಿಸಿದರೆ ಒಂದು ದಿನ ಅವನು ಸಂಕಷ್ಟಕ್ಕೆ ಸಿಲುಕುವುದು ಖಚಿತ. ಏಕೆಂದರೆ ಖರ್ಚು ಮಾಡುವ ವೇಗ ಹೆಚ್ಚು, ಆದಾಯ ಇಲ್ಲದಿದ್ದರೆ ಸಂಪತ್ತು ಉಳಿಯುವುದಿಲ್ಲ. ಈ ಗಾದೆ ನಮಗೆ ಒಂದು ದೊಡ್ಡ ಪಾಠವನ್ನು ಕೊಡುತ್ತದೆ. ಜೀವನದಲ್ಲಿ ಶ್ರಮ ಮತ್ತು ಪರಿಶ್ರಮ ಅಗತ್ಯ. ದುಡಿಮೆ ಇಲ್ಲದೆ ದೊರಕಿದ ಸಂಪತ್ತು ಶಾಶ್ವತವಲ್ಲ. ಸ್ವಾವಲಂಬನೆ ಮತ್ತು ನಿಯಂತ್ರಿತ ಖರ್ಚು ಜೀವನವನ್ನು ಸ್ಥಿರವಾಗಿಡುತ್ತವೆ. ಉದಾಹರಣೆಗೆ, ಒಬ್ಬ ರೈತನು ತನ್ನ ಹೊಲದಲ್ಲಿ ದುಡಿಯುತ್ತಾನೆ. ಅವನು ಬೆಳೆ ಬೆಳೆಸಿ ತನ್ನ ಕುಟುಂಬವನ್ನು ಪಾಲಿಸುತ್ತಾನೆ. ಆದರೆ ಮತ್ತೊಬ್ಬನು ಕೆಲಸ ಮಾಡದೆ ತನ್ನ ಹಳೆಯ ಸಂಗ್ರಹದ ಮೇಲೆ ಮಾತ್ರ ಅವಲಂಬಿಸಿಕೊಂಡಿದ್ದರೆ ಕೆಲವು ದಿನಗಳಲ್ಲಿ ಅವನ ಸಂಪತ್ತು ಮುಗಿದು ಹೋಗುತ್ತದೆ. ಇದರಿಂದ ಅವನು ಕಷ್ಟ ಅನುಭವಿಸಬೇಕಾಗುತ್ತದೆ. ಹೀಗಾಗಿ ಈ ಗಾದೆ ನಮಗೆ ಹೇಳುವುದು ಏನೆಂದರೆ, ಜೀವನದಲ್ಲಿ ಸದಾ ದುಡಿಮೆ ಮಾಡಬೇಕು, ಆಲಸ್ಯವನ್ನು ದೂರವಿಡಬೇಕು ಮತ್ತು ಸಂಪತ್ತನ್ನು ಜಾಣ್ಮೆಯಿಂದ ಬಳಕೆ ಮಾಡಬೇಕು. ದುಡಿಯುವವನೇ ನಿಜವಾದ ಯಶಸ್ಸನ್ನು ಕಾಣುತ್ತಾನೆ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.